ದ ಡೆವಿಲ್, ಇದ್ರ ಬಗ್ಗೆ ಹೇಳಬೇಕು ಅಂದರೆ? ಮೂವಿ ಅಂತೂ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹ್ಯಾಡ್ ನಾಟ್ ಸೀನ್ ಮೂವಿ. ಅಂದರೆ ಮೊನ್ನೆನೇ 6:30 ಶೋಗೆ ಹೋಗಿದ್ದಲ್ಲ, ನಂಗೆ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂತ ತಿರ್ಗಾ ಸಂಜೆನೂ ಹೋದೆ. ಬಿಕಾಸ್ ಇಲ್ಲಾಂದರೆ ಯೂಶಲಿ ಮುಂಚೆನೇ ಇನ್ ಹ್ಯಾಂಡ್ ಐ ಯೂಸ್ ಟು ಗೆಟ್ ಟು ಸಿ ದ ಮೂವಿ. ಆವಾಗ ಹೋದಾಗ ನಂಗೆ ತುಂಬ ಇಷ್ಟ ಆಯಿತು. ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಸೆಕೆಂಡ್ ಹಾಫನ್ನು ನನಗೆ ಐ ಡೋಂಟ್ ವಾಂಟ್ ಟು ಸೇ ಇಟ್. ಆ್ಯಂಡ್ ಅದಕ್ಕೆ ಸೆಕೆಂಡ್ ಹಾಫಲ್ಲೂ ತುಂಬ ಚೆನ್ನಾಗಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ದರ್ಶನ್ ತುಂಬ ಚೆನ್ನಾಗಿ ಕಾಣ್ತಾರೆ. ಇನ್ ಪರ್ಫಾರ್ಮೆನ್ಸ್ ಮಾತ್ರ ಲೈಕ್ ಟಾಪ್ ನಾಚ್. ನನಗೆ ಅವ್ರು ಬರೀ ಮುಖ ಅಲ್ಲ, ಕೈ ಕಾಲು ಕಣ್ಣು ಎಲ್ಲ ಆಕ್ಟ್ ಮಾಡಿದ್ದಾರೆ. ಬಟ್ ಸೋ ನ್ಯಾಚುರಲ್ ಹಿ ಇಸ್. ಆ್ಯಂಡ್ ಆಸ್ ಅ ಮೂವಿಗೆ ಅಂತ ಹೋದ್ರವ್ರಿಗೆ ಐ ಆಮ್ ವೆರಿ ಶ್ಯೂರ್ ದೆಲ್ ಬಿ 100% ಫುಲ್ ಖುಷಿಯಿಂದ ಹೊರಗೆ ಬರ್ತಾರೆ ಅಂತ. ಆ್ಯಂಡ್ ಲಾಟ್ ಆಫ್ ಕಾಮಿಡಿ ಎಲಿಮೆಂಟ್ ಆಫ್ಟರ್ ದತ್ತ. ಐ ಥಿಂಕ್ ಅವ್ರದ್ದು ಕಾಮಿಡಿ ಟಚ್ ಇರೋದು ಫುಲ್ ಆ್ಯಂಡ್ ಫುಲ್ ಕಾಮಿಡಿ ಟಚ್ ಇರೋ ಮೂವಿ ಇದೆ ಅಂತ ಅನಿಸುತ್ತೆ ನನಗೆ. ಓಕೆ, ಸೊ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ನಾಳೆ ರಿಲೀಸ್ ಅಂದಾಗ ಹಿಂದಿನ ದಿನ ಒಂದು ನ್ಯೂಸ್ ಸರ್ಕ್ಯುಲೇಟ್ ಆಗುತ್ತೆ, ಬೇಸ್ಲೆಸ್ ನ್ಯೂಸ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಸರ್ ಬಗ್ಗೆ ಅಂದಾಗ. ಈ ಥರ ಎಲ್ಲ ಬೇಸ್ಲೆಸ್ ನ್ಯೂಸ್ನ ಇಟ್ಕೊಂಡು ಸರ್ನ ಮತ್ತೆ ಡಿಫೇಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದಾಗ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಗೊತ್ತಾ ರಚನಾ, ಲೈಕ್ ಆಗದೇ ಇರೋದನ್ನ, ಆಗಿದೆ ಅನ್ನೋ ಥರ ಆಗದೇ ಇರೋ ಅಂಥದ್ದನ್ನ. ಓಕೆ, ಅದೇನು ಗೊತ್ತಾ ರಚನಾ, ಈವನ್ ಐ ವಾಸ್ ಲೈಕ್ ಸ್ವಲ್ಪ ಶಾಕ್ ಆಯಿತು ನೋಡಿ ನನಗೆ. ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಕಮ್ಯುನಿಕೇಶನ್ ವಿತ್ ಹಿಮ್. ಅವ್ರು ಫೋನ್ ಮಾಡಿದಾಗ ನಾನು ಮಾತಾಡಬೇಕಾಗತ್ತಲ್ವಾ, ಫೋನಲ್ಲೂ ನಾನೇನು ಕೇಳಿಲ್ಲ. ನೆಕ್ಸ್ಟ್ ಇಮಿಡಿಯೇಟ್ಲಿ ಮೈ ವಿಸಿಟ್ ವಾಸ್ ದೇರ್ ಬಿಫೋರ್ ದ ರಿಲೀಸ್ ಅಲ್ಲ. ಹೋಗಿದಾಗ ನಾನು ಆಸ್ ದರ್ಶನ್ ಅಲ್ಲಿರೋ ಅಥಾರಿಟೀಸ್ ಅವ್ರನ್ನೂ ಕೇಳಿದೆ. ಈ ಸೈಡ್ ಆ ಥರ ಏನೂ ಇಲ್ಲ ವಿಜಿ ಅಂತ ಅಂದರು. ಅದು ಕೇಳ್ಕೊಂಡು ಬಂದಮೇಲೆ ಐ put it on my Instagram account. See, without even contacting us or without even contacting authority people, proper authority people, hang ಹಾಕೋದು ತಪ್ಪು ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅದನ್ನು ಹೇಳಿದ್ದೀನಿ, ಲೈಕ್ ಇನ್ಸ್ಟಾಗ್ರಾಮಲ್ಲೂ ಹಾಕಿದೆ. ನಾಟ್ ಆಲ್ ಏನಂತಾರೆ, ನಾಟ್ ಆಲ್ ಮೀಡಿಯಾ ಹೌಸಸ್, ಫ್ಯೂ ಮಾಡಿದ್ದಾರೆ. ಬಟ್ ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಅಂದರೆ, ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ. ನಮ್ಮ ಬಗ್ಗೆನೇ ಅಲ್ಲ, ಎಲ್ಲರ ಬಗ್ಗೆನೂ. ಇಟ್ಸ್ ಲೈಕ್ ಅ ಕಾಮನ್ ಎವ್ರಿ ಅದರ್ ಪರ್ಸನ್. ಎಲ್ಲ ಆರ್ಟಿಸ್ಟ್ ಬಗ್ಗೆನೂ ಒಂದ್ಸತಿ ಚೆಕ್ ಮಾಡಿ ನೋಡಿಕೊಂಡು ಅದ್ರ ಬಗ್ಗೆ ಹಾಕಬೇಕು ಅಂತ ಅದೊಂದು ರಿಕ್ವೆಸ್ಟ್. ಓಕೆ, ಅದು ಬಿಟ್ರೆ ಏನೇನಿಲ್ಲ. ಹಾಂ ರಚನಾ, ಆಯ್ತಾ ಕ್ವೆಶನ್ಸ್ ಎಲ್ಲ ಕೇಳಿ ಡನ್ ಮುಗೀತಾ? ಎಸ್. ಓಕೆ, ಅ ನ್ಯೂ ಆಂಕರ್ ಇನ್ ದ ಹೌಸ್. ಎಲ್ಲ ಟ್ರೈ ಮಾಡಿದೆ, ರಚನಾ ರಾಯ್ ಇದೊಂದು ಬಾಕಿ ಇತ್ತು, ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಖುಷಿ ಆಯ್ತಾ? ಎಸ್. ವಾಸ್ ಐ ಅ ಗುಡ್ ಒನ್? ಅಬ್ಸಲ್ಯೂಟ್ಲಿ ವೆಲ್. ಮನ್ಸಿಂದ ಆನ್ಸರ್ ಮಾಡಿದ್ರಿ. ಯಾ. ಓಕೆ, ಲಿಸನ್, ನನ್ ಕೇಳ್ದಲ್ಲ, ಇವಾಗ ನಾನು ನಿನ್ನ ಕೇಳ್ತೀನಿ. Tell me why is my heart racing so fast? Tell me how is it working with Mr. Darshan? Amazing. ಒಂದು ಥಾಟ್ ಇತ್ತು ನನಗೆ, ನಾನೊಂದು ಅಂದರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಹೆಂಗಿರುತ್ತೋ ಏನಿರುತ್ತೋ, ಆನ್ಷಿಯಸ್ ಫೀಲ್ ಇತ್ತು, ನರ್ವಸ್ನೆಸ್ ಇತ್ತು, ಭಯ ಇತ್ತು. ಬಟ್ ಅದು ದ ಮೊಮೆಂಟ್ ಐ ಮೆಟ್ ಹಿಮ್ ಎಲ್ಲ ವ್ಯಾನಿಷ್ ಆಗಿಬಿಡ್ತು. ಸೊ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್. ಲೈಕ್ ಯು ಸೆಡ್, ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಕೊಡೋರು ಅವರು. ಸೊ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು. ಸೊ ಇಟ್ ವಾಸ್ ವೆರಿ ಈಸಿ ವರ್ಕಿಂಗ್ ವಿತ್ ಹಿಮ್. ಓಕೆ, ಆಮೇಲೆ ಯೂಶಲಿ ಆರ್ಟಿಸ್ಟ್ಗಳು ಹೇಳ್ತಾರೆ ಆಯ್ತಾ, ನಾನು ಕೇಳಿರೋದು, ಅವ್ರೇನೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರಂತೆ, ಹೆದರ್ಸ್ತಾರಂತೆ. ಆದ್ರೆ ನೀವು ಹೆದರ್ಸಿದಾರಾ? ಎಸ್ 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 ಎಸ್. ಫಸ್ಟ್ ಸೀನ್ ಇದ್ದಿದ್ದು ನನಗೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಡೈಲಾಗ್ ಹೇಳಬೇಕಿತ್ತು. ಫಸ್ಟ್ ನಾನು ಅವ್ರ ಕಣ್ಣು ನೋಡಿದಾಗ ಭಯ ಆಗೋಯ್ತು. ದಟ್ ವಾಸ್ ದ ಫಸ್ಟ್ ಮೊಮೆಂಟ್ ನನಗೆ ಒಂದು ಸ್ವಲ್ಪ ನರ್ವಸ್ ಆಗಿರೋದು. ಬಿಕಾಸ್ ಅಂತ ಸೂಪರ್ ಸ್ಟಾರ್ನ ಫೇಸ್ ಮಾಡ್ತಾ ಇದ್ದೀನಿ ಅಂದಾಗ ಅವರು ಸ್ಟ್ರೇಟ್ ಕಣ್ಣಿಗೆ ಕಣ್ಣಿಟ್ಟೆ ನೋಡಿ ಮಾತಾಡೋದವ್ರು. ಅವ್ರು ಅಲ್ಲಿ ಇಲ್ಲಿ ನೋಡ್ಕೊ ಅದೆಲ್ಲ ಏನೂ ಇಲ್ಲ, ಸ್ಟ್ರೇಟ್ ಇನ್ ಟು ಯುವರ್ ಐ, ಹಂಗೆ ಡೈಲಾಗ್ ಹೇಳೋರು ಅವರು. ಸೊ ಯೂಶ್ವಲಿ ನಾನು ಜನರ ಹತ್ರ ಮಾತಾಡ್ಬೇಕಾದ್ರೆ ನಾನು ಮುಖ ನೋಡ್ಕೊಂಡೇ ಮಾತಾಡೋದು. ಐ ಲೈಕ್ ಇಟ್. ನನ್ನ ಮುಖ ನೋಡ್ಕೊಂಡೆ ಡೈರೆಕ್ಟ್ ಸ್ಟ್ರೇಟ್ ಫೇಸ್ ಟು ಫೇಸೇ ಮಾತಾಡ್ತೀನಿ. ಬಟ್ ಇವ್ರನ್ನ ಫೇಸ್ ಮಾಡಿದಾಗ ಸ್ವಲ್ಪ ನರ್ವಸ್ ಆಯಿತು. ಬಟ್ ಅಲ್ಲೂ ಹೆಲ್ಪ್ ಮಾಡಿದ್ರು. ಆಯ್ತಮ್ಮ, ನಾನು ಕೆಳಗೆ ನೋಡ್ತಿರ್ತೀನಿ, ನೀವು ಡೈಲಾಗ್ ಹೊಡಿರಿ ಅದ. ನಾನು ಇಲ್ಲ ಸರ್ ಇಲ್ಲ, ಫಸ್ಟಿಗೊಮ್ಮೆ ನರ್ವಸ್ ಆಯಿತು. ಫಸ್ಟ್ ಒಂದು ಟೇಕ್ ತಗೊಂಡೆ, ಆಮೇಲೆ ದೆನ್ ಇಟ್ ವೆಂಟ್, ಆರಾಮಾಗಾಯಿತು. ದಟ್ ವಾಸ್ ಒನ್ ಥಿಂಗ್. ಬಟ್ ಅವ್ರು ನನಗೆ ಹೇಳಿಕೊಟ್ರು, ಕಣ್ಣು ನೋಡಬೇಡಿ, ತುಂಬ ಭಯ ಆದರೆ ಕಿವಿ ಸೈಡ್ ನೋಡಿಕೊಂಡು ಹೇಳಿ ಅಂತ. ಸೊ ದ್ಯಾಟ್ ಹೆಲ್ಪ್ ಮಿ. ಯಾ. ಓಕೆ, ನಾನು ಬ್ಯಾಂಕಾಕ್ ಬಂದಿದ್ನಲ್ಲ, ರೊಮ್ಯಾಂಟಿಕ್ ಸಾಂಗ್ ಇದೆಲ್ಲ, ವೆರ್ ಯು ಕಾನ್ಶಿಯಸ್? ಬಿಕಾಸ್ ಐ ವಾಸ್ ದೇರ್.
Please, never. I was happy that you were there. Yeah, I was super happy that you were there. Yeah. ಎದುರ್ಸ್ಬೇಕಿತ್ತು ನಿನ್ನ ಕಣ್ಣಲ್ಲಿ ಏನಿಲ್ಲ. I had that ಒಂದು ಇಮೇಜ್ ಇತ್ತು ನನಗೆ ನಿಮ್ ಬಗ್ಗೆ. ಏನಂತ? So I was happy. Strict. ಇಲ್ಲ Settle ಬಂದು. ಅಂದ್ರೆ ಜಾಸ್ತಿ ಮಾತಾಡಲ್ವೇನೋ ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಬಟ್ ನೀವ್ ಚಿಲ್ಲಾಗಿ ಆರಾಮಾಗಿ ಕಂಫರ್ಟೇಬಲ್ ಮಾಡಿಸ್ಕೊಂಡು ಅದು ಅಂದ್ರೆ ಆ ಸ್ಟಾರ್ ಹೆಂಡತಿ ಹೀರೋ ಹೆಂಡತಿ ಅಂತ ಹೇಳ್ಕೊಂಡು ಸೆಟಲ್ ಬಂದು ಸ್ಟಾರ್ ಹೆಂಡ್ತಿ ಅಂತೆಲ್ಲ ಅಂದ್ಬೇಡಪ್ಪ. ಅಲ್ಲ ಅಂದ್ರೆ ಸೆಟಲ್ ಬಂದು ಕಾಲ್ ಮೇಲೆ ಕಾಲ್ ಹಾಕಿ ಏನಮ್ಮ ಏನ್ ಮಾಡ್ತಿದ್ಯಾ ಹಂಗೆಲ್ಲ ನೀವ್ ಒಂದಿನಾನು ಇರ್ಲಿಲ್ಲ. ಸೊ ವೆರಿ ಚಿಲ್. ಅದು ಇದು ಅಂದ್ರೆ ತಿನ್ಸ್ಕೊಂಡು ಮಾತಾಡ್ಸ್ಕೊಂಡು ಅಲ್ಲಿ ಇಲ್ಲಿ ನೀವೆಲ್ಲೆಲ್ಲಿ ಓಡಾಡ್ತಿದ್ದೀರಾ ನನ್ನೂ ಅಲ್ಲೇ ಕರ್ಕೊಂಡು ಹೋಗಿ ವೆರಿ ಕಂಫರ್ಟೇಬಲ್ ಮನೆ ತರ ಫೀಲ್ ಮಾಡ್ಸಿದ್ರಿ ಅಲ್ಲಿ. ಮತ್ತಿನ್ನೇನು ಜೊತೆಗಿದ್ರಿ ಮನೆ ತರ ಫೀಲ್ ಮಾಡಿಸ್ಬಿಟ್ರಿ. ಐ ವಾಸ್ ವೆರಿ ಕಂಫರ್ಟೇಬಲ್. ಇನ್ಫ್ಯಾಕ್ಟ್ ನಾನೇ ಸರ್ ಹತ್ರ ಕೇಳ್ತಾ ಇದ್ದೆ, ನಾನೇ ತಶ್ವಿನಿ ಅವ್ರ ಜೊತೆ ಕೇಳ್ತಾ ಅಕ್ಕ ಬರಲ್ವಾ ಇವತ್ತು ಕರೀರಿ ಅಕ್ಕನ ಅನ್ಕೊಂಡು. ಸೊ yeah, I was happy that you were there. You're happy? I'm glad. I didn't give that kind of vibes. No, not even once. Please. Okay. And ಸೆಟ್ಟಿಗೆ ಬಂದಾಗೆಲ್ಲ ಪ್ಲಾನ್ ಮಾಡ್ಕೊಂಡೆಲ್ಲ ಏನೇನೋ ಪ್ರ್ಯಾಂಕ್ ಮಾಡ್ತಿದ್ರಲ್ಲ, ವಾಸ್ ಇಟ್ ಪ್ರೀ ಪ್ಲಾನ್ಡ್ ಆರ್ ಆನ್ ಸ್ಪಾಟ್ ನಡೀತಿತ್ತ ಅದು? Madam, ನೀವ್ ಕಮ್ಮಿನ ಪ್ರ್ಯಾಂಕ್ ಮಾಡಿರೋದು. ಇಫ್ ಯು ರಿಮೆಂಬರ್, ನಡ್ಕೊಂಡು ಹೋದಾಗ ಬಿಳಿ ಕೂದ್ಲು, ಇಫ್ ಯು ರಿಮೆಂಬರ್ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ, ವಿನೀಶ್ ಎದುರಿಸಿರೋದು ನನಗೆ ಹಿಂದೆ ಬಂದು ಅದು ವಿನಿಶ್ ಮಾಡಿದ್ವಿ. ನೀವು ಕೂಡ ಇದ್ರಿ, ಬಟ್ ಇಲ್ಲ ನಿಮಗ್ ಪ್ರ್ಯಾಂಕ್ ಮಾಡ್ತಾ ಬಟ್ ಯು ಗೈಸ್ ಯೂಸ್ ಟು ಡೂ ರೈಟ್. ಅದೆಲ್ಲ ಇಟ್ ವಾಸ್ ಪ್ಲಾನ್ಡ್, pre-planned. That she's coming. Yes. Let's do this and yes, it was all planned. Main hand adralli Darshan sir. He was the main guy. So plan ಮಾಡ್ಕೊಂಡೆ ಮಾಡ್ತಾ ಇದ್ದಿದ್ದು. ಯಾ, tell me ಅವ್ರಿಗೆ ಖುಷಿ ನಿಮ್ ಕಾಲ್ ಎಳೆಯೋದಂದ್ರೆ, ಸೊ ರೆಡಿ ಮಾಡಿಟ್ಕೊಂಡಿರ್ತಾರೆ. Tell me one memorable incident that you're going to take it with you from this whole devil movie. Entire one memorable moment which is going to stay in your heart and mind forever andre ಏನು? ಥೈಲ್ಯಾಂಡ್ ದಟ್ ಎಂಟೈರ್ ಥೈಲ್ಯಾಂಡಲ್ಲಿ ಏನೇನು ಇದ್ವಲ್ಲ ನಾವೆಲ್ಲ ಜೊತೆಗಿದ್ವಲ್ಲ, ಐ ಥಿಂಕ್ ದ್ಯಾಟ್ ಮೇಡ್ ಮೀ ಇವತ್ತು ನಾನು ನಿಮ್ಮ ಜೊತೆ ಎಷ್ಟು ಕಂಫರ್ಟೇಬಲ್ ಆಗಿದ್ದೀನಲ್ಲ. ಐ ಥಿಂಕ್ ಐ ನೀಡ್ ಟು ಥ್ಯಾಂಕ್. No. You're also a wonderful girl, a wonderful soul. That's also one of the reason why I get connected. Yeah, but I think Thailand ಅಲ್ಲಿ ಶೂಟ್ ಮಾಡಿದ್ವಲ್ಲ ನಾವೆಲ್ಲ ಜೊತೆಗಿದ್ವಲ್ಲ, that is one thing that I'm gonna take away. Yeah. Thank you so much. ಅಕ್ಕ, ಇವಾಗ ಡಿ ಸೆಲೆಬ್ರಿಟೀಸ್ ಎಲ್ಲರೂ ಆಲ್ಮೋಸ್ಟ್ ಐ ಥಿಂಕ್ 2 ಸತಿ ಹೋಗಿ ಸಿನಿಮಾನ ನೋಡಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲರೂ ಜನರು ಥಿಯೇಟರ್ಗೆ ಬಂದ ಸಿನಿಮಾನ ಏನಕ್ಕೆ ನೋಡಬೇಕು, ಯಾಕೆ ನೋಡಬೇಕು? ದ ಕೀ ಎಲಿಮೆಂಟ್ಸ್ ಆಫ್ ದ ಸಿನಿಮಾ ಏನು ಅಂತ ಏನು ಹೇಳೋದು? ಫಸ್ಟ್ ದ ಸ್ಟೋರಿ ಲೈನ್ ಇಸ್ ವೆರಿ 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 ಗುಡ್ ಆ್ಯಂಡ್ ಡೈರೆಕ್ಟರ್ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೆಕೆಂಡ್, ದರ್ಶನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದೇ ಇಟ್ಸ್ ಎ ಟ್ರೀಟ್. ನನ್ಗಂತೂ ಐ ವಾಸ್ ಸೋ ಹ್ಯಾಪಿ ಅವ್ರನ್ನ 2 years ಆದಮೇಲೆ ಬಿಗ್ ಸ್ಕ್ರೀನಲ್ಲಿ ನೋಡೋದು. ಸೊ ದರ್ಶನ್ ಫ್ಯಾನ್ಸ್ ಬಿಟ್ಟು ಬೇರೆಯವರು ಪ್ಲೀಸ್ ಹೋಗಿ ನೋಡಿ. ದರ್ಶನ್ ಮೂವಿ ಲೈಕ್ ಆ್ಯಸ್ ಅ ಮೂವಿ ಇಟ್ಸ್ ಅ ವಂಡರ್ಫುಲ್ ಮೂವಿ. 1 second ದ ಲಾಟ್ ಆಫ್ ಹ್ಯೂಮರ್, ತುಂಬ ಫನ್, ಥಿಯೇಟರಲ್ಲಿ ಕೂತ್ಕೊಂಡು ಆರಾಮಾಗಿ ನಕ್ಕೊಂಡು ಖುಷಿಯಿಂದ ಬರೋ ಥರ ಎನ್ವೈರ್ನ್ಮೆಂಟ್ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ಟೋರಿ ಲೈನ್ ಚೆನ್ನಾಗಿದೆ, ಲಿಟಲ್ ಲವ್, ಆಮೇಲೆ ಇನ್ನೇನು ದ ಓವರ್ ಆಲ್ ಮೂವಿನೇ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಜೊತೆ ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗಿ ಆರಾಮಾಗಿ ಒಂದು 2 hours 50 minutes ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮೂವಿನ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಪ್ಲೀಸ್ ಎಲ್ಲರೂ ಹೋಗಿ ಮೂವಿನ ನೋಡಿ. ಓಕೆ, ಸೊ ಫ್ಯಾನ್ಸ್ಗೆ ಏನಾದರೂ ಸರ್ಪ್ರೈಸ್ ಆಗಿ ಮೀಟ್ಸ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಇದೆಯಾ ಸರ್ಪ್ರೈಸ್ ಎಲಿಮೆಂಟ್ಸ್? ಎಸ್, ನೆಕ್ಸ್ಟ್ ವೀಕ್ ಅದು ಅಪ್ಡೇಟ್ ಬೇಗ ಬರುತ್ತೆ. ಓ, ಇದು ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಸೊ ಬರ್ಲಿ ನೆಕ್ಸ್ಟ್ ವೀಕ್ ಅಪ್ಡೇಟ್ ವಿಲ್ ಬಿ ವೆರಿ ಸೂನ್. ಓಕೆ, ಸೊ ಯು ಆರ್ ಲೈಕ್ ನೀವು ಮೀಟ್ ಮಾಡ್ತಾ ಇದ್ದೀರಾ ಫ್ಯಾನ್ಸ್ನ? ಹಾಗಾದ್ರೆ ಪ್ಲಾನಿಂಗ್ ಟು ವಿಲ್ ಅಪ್ಡೇಟ್. ಡಿ ಸೆಲೆಬ್ರಿಟೀಸ್ ಕೇಳಿಸ್ಕೊಳ್ಳಿ, ಮೇಡಮ್ ಇಸ್ ಕಮಿಂಗ್ ಟು ಮೀಟ್ ಯು. ಆ್ಯಂಡ್ ಎನಿಥಿಂಗ್ ಏನಾದರೂ ಮಾತಾಡೋದ್ರಲ್ಲಿ ತಪ್ಪಾಗಿದ್ರೆ ಅಥವಾ ಏನಾದರೂ ಯೂಸ್ ಆಫ್ ಲ್ಯಾಂಗ್ವೇಜ್ ಏನಾದರೂ ಹಾಗೆ ಹಿಂಗೆ ಆಗಿದ್ರೆ ಪ್ಲೀಸ್ ಫರ್ಗಿವ್ ಮೀ, ಬಿಕಾಸ್ ನಂಗೆ ಅಷ್ಟು ಅಭ್ಯಾಸ ಇಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ಬಂದು ಮಾತಾಡೋದು. ಏನೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ.